ಇನ್ನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕಾಂಗ್ರೆಸ್ ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ಕೊಟ್ಟಿರುವಂತಹ ಹೇಳಿಕೆ ಈಗ ಚರ್ಚೆಗೆ ಗ್ರಾಸವಾಗಿದೆ. ಬಸ್ಗಳು ರಶ್ ಇರುತ್ತೆ, ಗಂಡಸರ ಪರಿಸ್ಥಿತಿ ಕೆಟ್ಟದಾಗಿದೆ ಅಂತ ಹೇಳಿರುವಂತಹ ಮಾತಿನ ಎಳೆ ಹಿಡ್ಕೊಂಡು ವಿಪಕ್ಷಗಳು ಟೀಕೆ ಮಾಡ್ತಾ ಇವೆ. ಆದರೆ ಸಚಿವರು ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಅಂತ ಹೇಳ್ತಾ ಇದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗ್ಯಾರಂಟಿಗಳಿಂದ ಹೆಣ್ಣು ಮಕ್ಕಳಿಗೆ ಲಾಟ್ರಿನೇ ಲಾಟ್ರಿ. ಸಿದ್ದರಾಮಯ್ಯ ಪರಮಾತ್ಮ ಎಂದ ಆರ್.ವಿ. ದೇಶಪಾಂಡೆ ದಾಂಡೇಲಿಯಲ್ಲಿ ಕಾಂಗ್ರೆಸ್ ಮತಗಳತನ ಕಾರ್ಯಕ್ರಮ ಆಯೋಜಿಸಿತ್ತು. ಈ ಸಮಾರಂಭದಲ್ಲಿ ಹಿರಿಯ ನಾಯಕ ಆರ್.ವಿ. ದೇಶಪಾಂಡೆ ಕೂಡ ಭಾಗವಹಿಸಿದ್ರು. ಇದೇ ವೇಳೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಸಿದ್ದರಾಮಯ್ಯ 5 ಗ್ಯಾರಂಟಿ ಕೊಟ್ರು, ಲಾಟ್ರಿನೇ ಲಾಟ್ರಿ ಅಂತ ಅಂದ್ರು. ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿಗಳು, 2,000 ರೂಪಾಯಿ ತಿಂಗಳ ಹೆಣ್ಮಕ್ಳಿಗೆ, ಲಾಟ್ರಿ 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 ಲಾಟ್ರಿ. ಗಂಡಸ ಪರಿಸ್ಥಿತಿ ಕೆಟ್ಟಾಗ್ಬಿಟ್ಟು ಹೆಚ್ಚು ಗಂಡು ಮಾತಾಡೋದು 2,000 ತೋರಿಸ್ತೀವಿ. ಈಗ 2,000 ರೂಪಾಯಿ ತಿಂಗಳ ಹೆಣ್ಮಕ್ಳಿಗೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಪರಮಾತ್ಮ, ದೇವರು ಅಂತ ಹೊಗಳಿದ್ದಾರೆ. ಬಸ್ಗಳಲ್ಲಿ ಮಹಿಳೆಯರು ಇರ್ತಾರೆ, ಗಂಡು ಮಕ್ಕಳಿಗೆ ಜಾಗನೇ ಇಲ್ಲ ಅಂತ ದೇಶಪಾಂಡೆ ಹೇಳಿದ್ದಾರೆ. ಬಸ್ಗಳು ದೇವ್ರೇ ಎಲ್ಲ ಹೆಣ್ಮಕ್ಳು ಹೊರಡ್ಬಿಟ್ಟಾವ. ಬೆಳಗಾವಿ, ಎಲ್ಲಮ್ಮ ಗುಡಿ ಎಲ್ಲ ಹೆಣ್ಮಕ್ಳು ಏನ್ ತಪ್ಪಿಕೊಂಡ ಹತ್ತ ಏನ ಕೈ ಹತ್ತ ಹೆಣ ಬಿತ್ತಾವ ಮತ್ತೆ ವಾಪಸ್ ಬರುದಿಲ್ಲ. ಎಲ್ಲ ಹೆಣ್ಮಕ್ಳು ಬಸ್ ಗಂಡಸ 4 ತಪ್ಪು ಹೋದ್ರೆ ಹೊಡೆದಂತ ಹೊರಗೆ ಬಿಡುದು. ಇದನ್ನ ಕಾರ್ಯಕ್ರಮ ಸಿದ್ದರಾಮಯ್ಯ. ಕರೆಂಟ್ ಬಿಲ್ ಮನೆಯದು ಇಲ್ಲ, ಯಾವ ಮನೆಗೂ ಕರೆಂಟ್ ಬಿಲ್ ಇಲ್ಲ. ಯಾವ ಪರಮಾತ್ಮ ಸಿದ್ದರಾಮಯ್ಯ ದೇವರು. ನಾವು ಮುಖ್ಯಮಂತ್ರಿ ಇದ್ರೆ ನಾ ಏನ್ ಮಾಡ್ತಿದ್ದೆ. ಇಷ್ಟು ಮಾತ್ರ ಅಲ್ಲ, ಅನ್ನಭಾಗ್ಯದ ಪ್ರಸ್ತಾಪವನ್ನು ಮಾಡಿದ್ರು. 5 ಕಿಲೋ ಇದ್ದದ್ದು 10 ಕೆಜಿ ಮಾಡಿದ್ರು. ಹೋಗ್ರಿ ಮಾರಾಟ ಮಾಡ್ರಿ, ಸಿಎಂ ಇಂದಿರಾ ಕಿಟ್ ಕೊಡ್ತಾರಂತೆ ಅಂದ್ರು. 5 ಕಿಲೋ ಅಕ್ಕಿ ಇದ್ದು 10 ಕಿಲೋ ತೋಡ ಹೆಣ್ಮಕ್ಳ್ರಿ, ಹೋಗ್ರಿ ಮಾರಾಟ ಮಾಡ್ರಿ, ಇಂದಿರಾ ಕಿಟ್ ಕೊಡ್ತಾರಂತ. ಮುಖ್ಯಮಂತ್ರಿ ಅವರು ಇಂದಿರಾ ಕಿಟ್ ಕೊಡ್ತಾರೋ, ತೂರಿ ಬೆಳೆ ಅಂತ ತೆಂಗಿನಕಾಯಿ ಕೊಡ್ತಾರ. ಏನೇನ್ ಮಾಡ್ತಾರ ನಮಗೂ ಗೊತ್ತಿಲ್ಲ. ನಾವು ಮುಖ್ಯಮಂತ್ರಿಗೆ ಸಮೀಪದ ಜನ ಏನ್ ಮಾಡ್ತಾರ ನಮಗೆ ಹೇಳುವುದಿಲ್ಲ. ಆರ್.ವಿ. ದೇಶಪಾಂಡೆಯವರ ಈ ಹೇಳಿಕೆ ರಾಜಕೀಯ ತಿರುವು ಪಡೆದುಕೊಂಡಿದೆ. ಶಾಸಕರೇ ಗ್ಯಾರಂಟಿ ಯೋಜನೆಯನ್ನ ಟೀಕಿಸಿದ್ದಾರೆ ಅಂತ ವಿಪಕ್ಷಗಳು ಆರೋಪಿಸ್ತಾ ಇವೆ. ಜೆಡಿಎಸ್ ಈ ಬಗ್ಗೆ ಟ್ವೀಟ್ ಮಾಡಿ, ಗ್ಯಾರಂಟಿ ಗ್ಯಾರಂಟಿ ಎಂದು ರಾಜ್ಯದ ಅಭಿವೃದ್ಧಿಯನ್ನ ಹಳ್ಳ ಹಿಡಿಸಿರುವ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ನಿಮ್ಮ ಸರ್ಕಾರದ ದಿವಾಳಿತನವನ್ನ ಕಾಂಗ್ರೆಸ್ಸಿಗರೇ ಬಟಾ ಬಯಲು ಮಾಡ್ತಿದ್ದಾರೆ ಅಂತ ಬರೆದುಕೊಂಡಿದೆ. ಬಿಜೆಪಿ ನಾಯಕರು ಕೂಡ ಗ್ಯಾರಂಟಿ ವಿಚಾರ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ನಾವು ಮೊದಲನೇ ದಿವಸದಿಂದ ಹೇಳ್ತಿದ್ವಿ, ಪಂಚ ಗ್ಯಾರಂಟಿ ಯೋಜನೆ ಎಲ್ರಿಗೂ ತಲುಪಬೇಕಾಗಿತ್ತು. ಮಹಿಳೆಯರಿಗೆ ಮಾತ್ರ ಕೊಡ್ತೀನಿ ಅಂದ್ರೆ ಮಹಿಳೆಯರು ಇದನ್ನು ಉಪಯೋಗಿಸ್ಕೊಳಕ್ಕಾಗ್ತಿಲ್ಲ. ಅವ್ರು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅದ್ರಲ್ಲಿ ತಥ್ಯ ಇರಬೇಕು. ಮತ್ತೆ ಸಾಲದಲ್ಲಿ ದಾಖಲೆ, ಈಗ ಅತಿ ಹೆಚ್ಚು ಸಾಲವು ಈ 24-25ನೇ ಸಾಲಿಗೆ 1,16,000 ಕೋಟಿ ಸಾಲ. ಆದ್ರೆ ಸಚಿವ ದಿನೇಶ್ ಗುಂಡೂರಾವ್ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿ ಎಂದಿದ್ದಾರೆ. ಗ್ಯಾರಂಟಿ ಯೋಜನೆಗಳು ನಮ್ಮ ಈ ಇಡೀ ದೇಶಕ್ಕೇನೆ ಮಾದರಿಯಾದಂಥ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರ ಕೊಟ್ಟಿದೆ ಮತ್ತು ಈಗಾಗಲೇ 2 ವರ್ಷಕ್ಕಿಂತ ಹೆಚ್ಚು ಈಗ ಅದು ಇಂಪ್ಲಿಮೆಂಟ್ ಆಗಿ ಜನರಿಗೆ ಅದರಿಂದ ಬಹಳ ದೊಡ್ಡ ಪ್ರಮಾಣದ ಅನುಕೂಲ ಆಗಿರುವಂಥದ್ದು ಕೂಡ ಸ್ಪಷ್ಟವಾದಂಥ ವರದಿಗಳಿದೆ.